ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಟೈಪ್ಸ್ ಆಫ್ ಡಿಫ್ರೆನ್ಸಿಯೇಷನಲ್ಲಿ ಮೂರನೇ ಟೈಪು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಹಾಗಾದರೆ ಪ್ಯಾರಾಮೀಟ್ರಿಕ್ ಡಿಫ್ರೆನ್ಸಿಯೇಷನ್ನ ಯಾವಾಗ ಉಪಯೋಗಿಸ್ಕೋಬೇಕು ಮತ್ತು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಂದರೆ ಏನು ನೋಡೋಣ. ಮೊದಲಿಗೆ ಸಮಟೈಮ್ಸ್ ಎಕ್ಸ್ ಆ್ಯಂಡ್ ವೈ depends on another variable called parameters like time t, maybe ಅಲ್ಲಿ ಮಿಸ್ಸಿಂಗ್ ಆಗಿದೆ ಆ್ಯಂಗಲ್ ತೀಟಾ. ಸೊ ಈ ಥರ ಕೆಲವೊಂದು ವೇರಿಯೇಬಲ್ಸ್ ಇದ್ದಾಗ ವಿ ಮೇಕ್ ಯೂಸ್ ಆಫ್ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಇಲ್ಲಿ ಟಿ ಅನ್ನೋದು ಪ್ಯಾರಾಮೀಟರ್, ತೀಟಾ ಅನ್ನೋದು ಕೂಡ ಪ್ಯಾರಾಮೀಟರ್. ದ ಪ್ರೋಸೆಸ್ ಆಫ್ ಡಿಫ್ರೆನ್ಷಿಯೇಟಿಂಗ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಈಸ್ ನೋನ್ ಆಸ್ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್. If x is equal to x of t and a function of t, y is also a function of t. That means x t ಮೇಲೆ ಡಿಪೆಂಡ್ ಆಗುತ್ತೆ, y t ಮೇಲೆ ಡಿಪೆಂಡ್ ಆಗುತ್ತೆ, t is a parameter. Then dy by dx is equal to dy by dt whole divided by dx by dt. This is called as parametric differentiation. ಇಲ್ಲಿ ಮುಖ್ಯವಾಗಿ ನಿಮಗೆ x ಮತ್ತು y ಎರಡು ವೇರಿಯೇಬಲ್ ಅಂತ ಗೊತ್ತಿರಬೇಕು. ಅದು ಪ್ಯಾರಾಮೀಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಲೈಕ್ ಟೈಮ್ ಆಗಿರ್ಬೋದು, ತೀಟಾ ಆಗಿರ್ಬೋದು, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಒಮೆಗಾ, ಈ ಥರ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆದಾಗ ವೈ ಯು ವಾಂಟ್ ಟು ಹ್ಯಾವ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್, ಇದನ್ನು ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ, ವೈ ಈಸ್ ಈಕ್ವಲ್ ಟು ವೈ ಆಫ್ ಟಿ, ಝೆಡ್ ಈಸ್ ಈಕ್ವಲ್ ಟು ಝೆಡ್ ಆಫ್ ಟಿ, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ತೀಟಾ ಮೇನ್ ಬೇಕಾದ್ರೆ ಡಿಪೆಂಡ್ ಆಗ್ಬೋದು, ವೈ ಈಸ್ ಈಕ್ವಲ್ ಟು ವೈ ಆಫ್ ತೀಟಾ. ಸೊ ಈ ಥರ ಬರೆದಾಗ ಅದನ್ನು ಯಾಕೆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಅಂತ ಉಪಯೋಗಿಸ್ಕೋತೀವಿ ಅದನ್ನು ಅಂದರೆ, ಕೆಲವೊಂದು ಲೆಕ್ಕಗಳಲ್ಲಿ ಈ ಕಾರ್ಟೀಷಿಯನ್ ಫಾರ್ಮ್ ಅಂದರೆ ಎಕ್ಸು ಮತ್ತು ವೈಯಲ್ಲಿ ಬರೆದಿರ್ತೀವಲ್ಲ ಅದನ್ನು ಕಾರ್ಟೀಷಿಯನ್ ಫಾರ್ಮ್ ಅಂತ ಕರಿತೀವಿ. ಲೈಕ್ ಇಫ್ ಯು ಹ್ಯಾವ್ ಎ ಸರ್ಕಲ್ ವಿತ್ ರೇಡಿಯಸ್ 1 units ಆ್ಯಂಡ್ ಸೆಂಟರ್ at origin, then the equation of circle is, ಸರ್ಕಲಿನ ಈಕ್ವೇಷನು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್, ವೇರ್ ಆರ್ ಇಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಈ ಎಕ್ಸು ಮತ್ತು ವೈಯಲ್ಲಿದ್ದಾಗ ಕೆಲವೊಂದು ಸಲ ಸಿಂಪ್ಲಿಫಿಕೇಷನ್ ಮಾಡೋದು ಕಷ್ಟ ಸಾಧ್ಯ ಆಗುತ್ತೆ, ಅಥವಾ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ವೆನ್ ಯು ಮೇಕ್ ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಆರ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ನ ಉಪಯೋಗಿಸ್ಕೊಂಡಾಗ it becomes simple. Problems become so easy when you convert that into parametric equations. So we make use of parameters, we convert that into parametric equations. ಆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ನ ಕನ್ವರ್ಟ್ ಮಾಡೋ ವಿಧ ನಮಗೆ ಇಲ್ಲಿ ಅಷ್ಟು ಮುಖ್ಯ ಅನಿಸಲ್ಲ, ಇಲ್ಲಿ ಬೇಕಾಗಿಲ್ಲ. ನಾವು ಮುಖ್ಯವಾಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ. ಆ ಒಂದು ಅದಕ್ಕೆ ಮಾತ್ರ ನಾವು ಸ್ಟಿಕ್ ಆನ್ ಆಗೋಣ ಇಲ್ಲಿ ಮುಖ್ಯವಾಗಿ. ಸೊ ಇಟ್ ಈಸ್ ವೆರಿ ಈಸಿ ಆಲ್ಸೋ ಟು ಫೈಂಡ್ ದಿ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಫಾರ್ ಸಮ್ ಕಾರ್ಟೀಷಿಯನ್ ಫಾರ್ಮ್ ಈಕ್ವೇಷನ್ಸ್. ಕಾರ್ಟೀಷನಲ್ಲಿ ಬರೆದಾಗ ಅದಕ್ಕೆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ ಕಂಡುಹಿಡಿಯೋದು ತುಂಬ ಸುಲಭ. ಅದು ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಕೇವಲ ನಾವು ಇಲ್ಲಿ ಡಿಫ್ರೆನ್ಷಿಯೇಷನ್ ಹೇಗೆ ಮಾಡೋದು ಅಂತ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ನ ಅಂತ ನೋಡೋಣ. ವೆರ್ ಟಿ ಈಸ್ ದಿ ಪ್ಯಾರಾಮೀಟರ್ ಹಿಯರ್, ಇಟ್ ಮೇ ಬಿ ಟಿ, it may be theta, it may be any other variable as such. ಸೊ ಇದನ್ನು ಲೆಕ್ಕ ಮೂಲಕನೇ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಫೈಂಡ್ dy by dx if x is equal to at square, y is equal to 2at. ಇಲ್ಲಿ ಇದು ಪ್ಯಾರಾಮೀಟರ್ ಇಲ್ಲಿ ಟಿ ಆಗಿದೆ. ಇಲ್ಲಿ ಇದು ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ, x is function of t separate, y is also function of t. ಬೇರೆ ಬೇರೆ ಯಾಕೆ ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸೇ ಬೇರೆ ವೈಯೇ ಬೇರೆ ಆಗಿ ಕೊಟ್ಟಿದ್ದಾರೆ. ಎರಡು ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಎಕ್ಸನ್ನ ದೇ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಟೈಮ್, ವೈ ಆಲ್ಸೋ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಟಿ. ಸೊ ವೇರ್ ಟಿ ಇಸ್ ದಿ ಪ್ಯಾರಾಮೀಟರ್. ಈ ಥರ ಕೊಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಬೇಕು ದಿಸ್ ಇಸ್ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ಅಂತ. ಇಲ್ಲಿ ಇದು ಪ್ಯಾರಾಬೋಲಾ ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ವೈ ಇಸ್ ಈಕ್ವಲ್ ಟು
ಅಥವಾ y² = 4ax ಅಂತ ಏನಿದೆ, ಆ ಒಂದು ಸ್ಟ್ಯಾಂಡರ್ಡ್ ಫಾರ್ಮಿನ ಅದು ಕಾರ್ಟೀಷಿಯನ್ ಫಾರ್ಮ್. ಅದು y² = 4ax ಬಿಕಾಸ್ ಯು ಹ್ಯಾವ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. y² = 4ax ಅಂತ ಬರೆದಿರ್ತೀರ ಫಸ್ಟ್ ಇಯರಲ್ಲಿ ಅಲ್ವಾ. ಸೊ ದಟ್ ಈಸ್ ಪ್ಯಾರಾಬೋಲಾ ಇನ್ ಅ ಸ್ಟ್ಯಾಂಡರ್ಡ್ ಈಕ್ವೇಷನ್. ಆ ಪ್ಯಾರಾಬೋಲಾ ಇನ್ ಕಾರ್ಟೀಷಿಯನ್ ಫಾರ್ಮಲ್ಲಿದೆ. ಅದು ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಸಾಲ್ವ್ ಮಾಡೋದು, ಲೆಕ್ಕಗಳು ಮಾಡಬೇಕಾದ್ರೆ. ಆ ಒಂದು ಸಂದರ್ಭದಲ್ಲಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಕಾರ್ಟೀಷಿಯನ್ ಫಾರ್ಮ್ ವಿ ಮೇಕ್ ಯೂಸ್ ಆಫ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್. ಸೊ ದಿಸ್ ಈಸ್ ಆಲ್ಸೋ ಎ ಪ್ಯಾರಾಬೋಲಾ ಇನ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್, ಪ್ಯಾರಾಮೆಟ್ರಿಕ್ ಫಾರ್ಮ್. ಸೊ ಇಲ್ಲಿ ಪ್ಯಾರಾಮೀಟರ್ ಟಿ. ಸೊ ಇಲ್ಲಿ ಮುಖ್ಯವಾಗಿ ಈ ಥರ ಎರಡು ಈಕ್ವೇಷನ್ಸ್ ಕೊಟ್ಟಾಗ ವಿ ರೈಟ್ dy/dx = dy/dt whole divided by dx/dt. You differentiate both numerator and denominator separately. I mean to say y ಡಿಫ್ರೆನ್ಷಿಯೇಟ್ ಮಾಡಬೇಕು ಮೊದಲು, ಆ ನಂತರ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಮತ್ತು ಅದನ್ನು ಡಿವಿಷನ್ ಆಗಿ ಬರೆದ್ರೆ ಈ ಲೆಕ್ಕ ಕಂಪ್ಲೀಟ್ ಆಗುತ್ತೆ. ಸೊ y ಡಿಫ್ರೆನ್ಷಿಯೇಟ್ ಮಾಡಬೇಕು ಮೊದಲು. y = 2at ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಬೇಕು, ಹುಷಾರಿ ಇಲ್ಲಿ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಒಂದು ಉತ್ತರ ಬರುತ್ತೆ. ಅದೇ ರೀತಿ ಎಕ್ಸನ್ನು ಆನಂತರ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. y ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಸೊ 2a is a constant, you write as it is. t with respect to t differentiation with respect to t ಅಂದರೆ it is 1, so you get 2a. and for x if you differentiate with respect to t ಅಂದರೆ dx/dt ಏನು, x ಅಂದರೆ at², dx/dt ಅಂದರೆ a is a constant, you keep it as it is, t² looks like standard form ಅಲ್ವಾ. x⁴n ಥರ ಇದ್ದರೆ ಯು ರೈಟ್ n × x⁴n−1. ಸೊ x² ಇದ್ದರೆ 2x ಅಂತ ಬರೀತಿರೋ ಹೇಗೆ ವಿತ್ ರೆಸ್ಪೆಕ್ಟ್ ಟು x. ವಿತ್ ರೆಸ್ಪೆಕ್ಟ್ ಟು t ಅಂದರೆ t² 2t ಅಂತ ಬರೀಬೇಕು. a is a constant, a you have kept as it is, a × 2t becomes 2at. so you simplify this, you get 1/t. so dy/dx = 1/t is the answer for this problem. ಈ ರೀತಿ ನಾವು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ರೈಟ್, ನೆಕ್ಸ್ಟ್ ಲೆಕ್ಕ ನೋಡೋಣ. ಫೈಂಡ್ dy/dx if y = a sin t and x = a cos t. again t is the parameter, so you have dy/dx = dy/dt whole divided by dx/dt. ಈಗ ಮೊದಲಿಗೆ y ಡಿಫ್ರೆನ್ಷಿಯೇಟ್ ಮಾಡಬೇಕು. a is a constant as it is, you should keep. sin t ಡಿಫ್ರೆನ್ಷಿಯೇಟ್ ಮಾಡಿದ್ರೆ cos t whole divided by x ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t, a ಹಾಗೆ ಇಟ್ಕೋತೀರಾ. cos t ಡಿಫ್ರೆನ್ಷಿಯೇಟ್ ಮಾಡಿದ್ರೆ -sin t ಆಗುತ್ತೆ. ಈ a ಕ್ಯಾನ್ಸಲ್ ಆಗುತ್ತೆ. ಸೊ a ಕ್ಯಾನ್ಸಲ್ ಆದರೆ ಯು ಆರ್ ಲೆಫ್ಟ್ ವಿತ್ -cot t. ಸೊ ಇಲ್ಲಿಗೆ ಈ ಒಂದು ಲೆಕ್ಕ ಮುಗಿದಿದೆ. ಇನ್ನೂ ಒಂದು ಲೆಕ್ಕ ನೋಡೋಣ. ಈ ರೀತಿ ಬೇಕಾದ್ರೆ ಕೊಡ್ಬೋದು. ಡಿಫ್ರೆನ್ಷಿಯೇಟ್ sin x ವಿತ್ ರೆಸ್ಪೆಕ್ಟ್ ಟು e⁴x. ಫೈಂಡ್ ದ ಡೆರಿವೇಟಿವ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು e⁴x. ಇಲ್ಲಿ ಹೌ sin x changes when e⁴x changes ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು e⁴x? ಈಗ ವಾಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂದರೆ ಯು ನೋ ದಟ್ ಇಟ್ ಈಸ್ dy/dx. ಅದೇ ರೀತಿ ವಾಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು e⁴x ಅಂದರೆ d sin x ಡಿವೈಡೆಡ್ ಬೈ d e⁴x ಬರಿಬೇಕು. ಆ್ಯಕ್ಚುಲಿ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ, ಬರೆಯೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೊಂದು ವೇರಿಯೇಬಲ್ ಹೆಸರು ಕೊಟ್ಬಿಡೋಣ. sin x-ಗೆ u ಅಂತ ಇಟ್ಕೊಳ್ಳೋಣ. ಲೆಟ್ u = sin x ಆ್ಯಂಡ್ v = e⁴x. ಹಾಗಾದರೆ ನಾವು ಏನು ಕಂಡುಹಿಡಿಬೇಕು? du/dv ಕಂಡುಹಿಡಿಬೇಕು. ಡಿಫ್ರೆನ್ಷಿಯೇಟ್ sin x ವಿತ್ ರೆಸ್ಪೆಕ್ಟ್ ಟು e⁴x ಅಂದರೆ
ಡಿ ಯು ಬೈ ಡಿ ವಿ ಕಂಡುಹಿಡಿಬೇಕು. ಸೊ ಡಿ ಯು ಬೈ ಡಿ ವಿ ಈಸ್ ನಥಿಂಗ್ ಬಟ್ ಯು ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂದರೆ ಯು ಶುಡ್ ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆವಾಗ ಡಿ ಯು ಬೈ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವಿ ಬೈ ಡಿ ಎಕ್ಸ್ ಮಾಡಿದಾಗ ಈ ಡಿ ಎಕ್ಸು ವಿಲ್ ನಲ್ಲಿಫೈ ಆ್ಯಂಡ್ ಯು ಆರ್ ಲೆಫ್ಟ್ ವಿತ್ ಡಿ ಯು ಬೈ ಡಿ ವಿ ಆಗುತ್ತೆ. ಸೊ ಆದ್ದರಿಂದ ನಾವು ಡಿ ಯು ಬೈ ಡಿ ಎಕ್ಸ್ ಮೊದಲಿಗೆ ಕಂಡುಹಿಡ್ಕೊಳ್ಳೋಣ. ಸೊ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಯು ಗೆಟ್ ಕಾಸ್ ಎಕ್ಸ್. ಆ್ಯಸ್ ಯೂಶುವಲ್ ಡಿ ವಿ ಬೈ ಡಿ ಎಕ್ಸ್ ಅಂದರೆ ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ವಿ ಇಸ್ ನಥಿಂಗ್ ಬಟ್ ಇ ಪವರ್ ಎಕ್ಸ್. ಸೊ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಆಸ್ ಇಟ್ ಈಸ್. ಸೊ ದಿಸ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಈ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಸಬ್ಸ್ಟಿಟ್ಯೂಷನ್ನ ಹೇಗೆ ಉಪಯೋಗಿಸ್ಕೊಂಡು ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ.